ಮುಡಾ ಹಗರಣದ ತನಿಖೆಗಿಳಿದಿರುವ ಇಡಿ ಸ್ಫೋಟಕ ಸಂಗತಿಗಳನ್ನು ಬಿಚ್ಚಿಟ್ಟಿದೆ. ಖುದ್ದು ಇಡಿ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಮುಡಾದಲ್ಲಿ ಬರೋಬ್ಬರಿ 700 ಕೋಟಿಗೂ ಅಧಿಕ ಹಗರಣ ನಡೆದಿದೆ ಅಂತ ಉಲ್ಲೇಖಿಸಿದ್ದಾರೆ. ಇದು ಭಾರೀ ಸಂಚಲನ ಎಬ್ಬಿಸಿದೆ. ಮುಡಾ ಹಗರಣ ಹೈಕೋರ್ಟ್ನಲ್ಲಿಂದು ಸಿಎಂ ಅರ್ಜಿ ವಿಚಾರಣೆ. 700 ಕೋಟಿ ಹಗರಣ ನಡೆದಿದೆ ಎಂದು ಇಡಿ ಲೆಟರ್ ಬಾಂಬ್. ಇಡಿ ಪತ್ರವನ್ನ ಪ್ರಸ್ತಾಪಿಸ್ತಾರಾ ಸಿದ್ದರಾಮಯ್ಯ ಪರ ವಕೀಲರು. ಮೂಡಾ ಸೈಟ್ ಹಂಚಿಕೆ ಹಗರಣದ ತನಿಖೆಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ಮೇಲ್ಮನವಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಆದರೆ ಇದೇ ಹೊತ್ತಲ್ಲೇ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಬರೆದ ಪತ್ರ ಭಾರಿ ಮಹತ್ವ ಪಡೆದುಕೊಂಡಿದೆ. ಇಡಿ ಅಧಿಕಾರಿಗಳ ಪತ್ರದಲ್ಲಿ ಗುರುತರದ ಆರೋಪಗಳನ್ನೇ ಮಾಡಲಾಗಿದೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಗುರಿಯಾಗಿಸಿಕೊಂಡೇ ಎಸೆದಿರುವ ಲೆಟರ್ ಬಾಂಬ್ ರಾಜಕೀಯ ಚರ್ಚೆಯನ್ನ ಬೇರೆಡೆಗೆ ಶಿಫ್ಟ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಹಂಚಿರುವ ಸೈಟ್ಗಳೇ ಅಕ್ರಮವಾಗಿದ್ದು ತಮಗೆ ಪ್ರಮುಖ ಸಾಕ್ಷ್ಯ ಲಭ್ಯವಾಗಿವೆ ಎಂದು ಪತ್ರದಲ್ಲಿ ಹೇಳಿದೆ. ಲೋಕಾಯುಕ್ತಗೆ ಇಡಿ ಬರೆದ ಪತ್ರದ ಸಾರಾಂಶ 1. ಶ್ರೀಮತಿ ಬಿಎಂ ಪಾರ್ವತಿ ಅವರಿಗೆ ಹಂಚಿಕೆ ಮಾಡಲಾಗಿರುವ 14 ಸೈಟ್ಗಳನ್ನು ಸಂಸ್ಥೆಯ ಮಾರ್ಗಸೂಚಿ ಉಲ್ಲಂಘಿಸಿ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪ್ರಭಾವ ಬೀರಿರುವುದು, ನಿಯಮಗಳನ್ನು ಉಲ್ಲಂಘಿಸಿರುವುದು, ಸಹಿ ನಕಲು ಮಾಡಿರುವುದು, ಸಾಕ್ಷಿಗಳನ್ನು ತಿದ್ದಲಾಗಿರುವುದು ತನಿಖೆಯಲ್ಲಿ ತಿಳಿದು ಬಂದಿದೆ. ಸಿದ್ದರಾಮಯ್ಯ ಮತ್ತು ಶ್ರೀಮತಿ ಬಿಎಂ ಪಾರ್ವತಿ ಅವರ ಪುತ್ರ ಡಾಕ್ಟರ್ ಯತೀಂದ್ರರವರು ಮುಡಾ ಸದಸ್ಯರಾಗಿದ್ದ ಅವಧಿಯಲ್ಲೇ ಈ ಸೈಟ್ಗಳನ್ನು ಹಂಚಲಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದರು ಎಂಬುದು ಉಲ್ಲೇಖನೀಯ. ಈ ತನಿಖೆಯಿಂದ ಸ್ಪಷ್ಟವಾಗಿ ತಿಳಿದು ಬರುವುದು ಏನೆಂದರೆ, ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕರಾದ ಎಸ್ಟಿ ದಿನೇಶ್ ಕುಮಾರ್ ಅಲಿಯಾಸ್ ಸಿಟಿ ಕುಮಾರ್ ಮುಡಾ ಕಚೇರಿ ಮೇಲೆ ಭಾರಿ ಪ್ರಭಾವ ಬೀರಿರುವುದು ಬೆಳಕಿಗೆ ಬಂದಿದೆ. ಅಲ್ಲದೆ ಸಹಿಯನ್ನು ನಕಲಿ ಮಾಡಿರುವುದರ ಜೊತೆಗೆ ಶ್ರೀಮತಿ ಪಾರ್ವತಿಯವರ ಸೈಟ್ ಹಂಚಿಕೆಯಲ್ಲೂ ಪ್ರಭಾವ ಬೀರಿರುವುದು ಕಂಡು ಬಂದಿದೆ. ಹೀಗೆಂದು ಇಡಿ ಹೇಳ್ತಾ ಇದ್ರೆ, ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಇದು ರಾಜಕೀಯ ಪ್ರೇರಿತ ಅಂತ ಆರೋಪಿಸಿದ್ದಾರೆ. ಪೊಲಿಟಿಕಲಿ ಮೋಟಿವೇಟೆಡ್ ರಿಟ್ ಅಪೀಲ್ ಆಗ್ತಾ ಇದೆ, ಅದು ನಾಳೆ ಬರ್ತಾ ಇದೆ. ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ, ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ದಿಸ್ ಈಸ್ ಟೋಟಲಿ. ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು. ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು, ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ. ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಗೊತ್ತಾಯ್ತಾ? ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ಲೆಟ್ ದೆಮ್ ಗಿವ್ ದಿ ರಿಪೋರ್ಟ್. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಇಡಿ ಪತ್ರ ರಾಜಕೀಯ ಪ್ರೇರಿತ ಎಂದು ಹೇಳಿದ್ದಾರೆ. ಹೀಗಾಗಿ ಸಿಎಂ ಪರ ವಕೀಲರು ಇಡಿ ಪತ್ರವನ್ನ ಪ್ರಸ್ತಾಪಿಸಿ ಇದು ರಾಜಕೀಯ ಪ್ರೇರಿತವೆಂದು ವಾದಿಸಬಹುದು. ದೇವರಾಜು ಪರ ವಕೀಲರು ಇಡಿ ಬರೆದ ಪತ್ರವನ್ನ ಪ್ರಸ್ತಾಪಿಸಬಹುದು. ಲೋಕಾಯುಕ್ತಕ್ಕೆ ಇಡಿ ಬರೆದಿರುವ ಪತ್ರ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದ ವಿಚಾರಣೆ ಮೇಲೆ ಪರಿಣಾಮ ಬೀರುವುದಿಲ್ಲ. ರಾಜ್ಯಪಾಲರ ಅನುಮತಿ ಬಗ್ಗೆ ಅಷ್ಟೇ ವಿಚಾರಣೆ ನಡೆಯಲಿದೆ. ಆದರೆ ಸ್ನೇಹಮಯಿ ಕೃಷ್ಣ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಇಡಿ ವಿಚಾರ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಇಡಿ ಪತ್ರದ ಬೆನ್ನಲ್ಲೇ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಸಂಪೂರ್ಣ ಅಕ್ರಮ ಆಗಿದೆ, ಫೋರ್ಜರಿ ಆಗಿದೆ. 2014ರಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಧರ್ಮಪತ್ನಿ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನ ವೈಟ್ನರ್ ಹಚ್ಚಿ ತಿದ್ದುವ ಕೆಲಸ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿದೆ. ಕೇವಲ ಅಷ್ಟೇ ಅಲ್ಲ, ಸಾವಿರಾರು ಸೈಟ್ಗಳನ್ನ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅನ್ನೋದು ಸಹ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಲ್ಲದೆ ಅವರು ಮಾತನಾಡೋದಿಲ್ಲ. ನೋಡೋಣ ಏನೇನಾಗುತ್ತೆ ಕಾದು. ಮೂಡಾ ಹಗರಣದಲ್ಲಿ ಈಗ 700 ಕೋಟಿಗೂ ಹೆಚ್ಚು ಹಗರಣ ಆಗಿರುವಂತದ್ದು, ಸೈಟ್ಗಳು ಲೂಟಿ. ನನ್ನ ಪ್ರಕಾರ ಕೊನೆ ಹಂತಕ್ಕೆ ಇದನ್ನು 3,000 to 4,000 ಕೋಟಿಗೆ ಬರ್ತದೆ. 100% ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಸ್ಪಷ್ಟವಾಗಿ ಇರುವಂತದ್ದು ಕಾಣ್ತಾ ಇದೆ. ಒಟ್ನಲ್ಲಿ ಮೂಡಾ ಹಗರಣದ ತನಿಖೆ ಭವಿಷ್ಯ ಹೈಕೋರ್ಟ್ನಲ್ಲಿ ನಡೆಯುವ 2 ಅರ್ಜಿಗಳ ವಿಚಾರಣೆ ಮೇಲೆ ಸದ್ಯಕ್ಕೆ ಡಿಪೆಂಡ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9.